ಈಗ ರಾತ್ರಿಗೆ ಮಂಡಕ್ಕಿ ಜೊತೆಗೆ ಮೆಣಸಿನಕಾಯಿ ಅಂದರೆ ಸ್ವಲ್ಪ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿ ತಂದು ತೊಟ್ಟನ್ನು ಕಟ್ ಮಾಡಿಟ್ಟಿದ್ದೀನಿ. ಎಲ್ಲ ಮೆಣಸಿನ್ಕಾಯಿಗೂ ನೋಡ್ಬೋದು ಇಲ್ಲಿ ತೊಟ್ಟು ಕಟ್ ಮಾಡಿದ್ದೀನಿ. ಹಾಗೆ ಇದು ನಿಮಗೆಲ್ಲ ಗೊತ್ತಿರ್ಬೋದು, ಥ್ರೆಡ್ ರಿಮೂವರ್ ಇದು. ಆ್ಯಕ್ಚುಲಿ ನಾವು ಬಟ್ಟೆಯಲ್ಲೆಲ್ಲ ಹೊಲಿಗೆ ಏನಾದ್ರು ಬಿಚ್ಚಬೇಕು ಅಂದರೆ ಇದನ್ನು ಟೈಲರಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಈ ಥರ ಇದನ್ನು ಯೂಸ್ ಮಾಡಿಕೊಂಡು, ಸ್ಟೀಲ್ದಲ್ವಾ, ಇದನ್ನು ಯೂಸ್ ಮಾಡಿಕೊಂಡು ಸ್ಲಿಟ್ ಮಾಡ್ತಾಯಿದ್ದೀನಿ. ಓಕೆ, ಯಾಕೆ ಸ್ಲಿಟ್ ಮಾಡ್ತೀನಿ ಅಂದರೆ ಇದರಲ್ಲಿ ನಾವು ಫಿಲ್ಲಿಂಗ್ ಮಾಡಬೇಕು. ಫಿಲ್ಲಿಂಗ್ ಮಾಡಿ ಆಮೇಲೆ ನಾವು ಮೆಣಸಿನ್ಕಾಯಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಉತ್ತರ ಕರ್ನಾಟಕ ಕಡೆ ತುಂಬಾ ಫೇಮಸ್ಸು. ಹೋಟೆಲೆಲ್ಲ ಏನು ಮಾಡ್ತಾರೆ ಅಂದರೆ ಇದರಲ್ಲಿ ಏನು ಫಿಲ್ ಮಾಡಲ್ಲ, ಟೈಮ್ ಆಗಲ್ಲ ಅಂತ ಹೇಳಿ ಹಾಗೆ ಕಟ್ ಮಾಡಿ ಹಾಕಿಬಿಡ್ತಾರೆ. ನಾನಿವತ್ತು ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ. ಮೊದಲಿಗೆ ಒಂದು ಬಟ್ಲಿಗೆ ಜೀರಿಗೆ ಪುಡಿ ಹಾಗೆ ಉಪ್ಪು ಎರಡನ್ನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಅಂದರೆ ಈ ಮೆಣಸಿನ್ಕಾಯಿ ಒಳಗಡೆ ಏನು ಸೀಳಿದ್ದೀವಲ್ಲ ಅದರೊಳಗಡೆ ತುಂಬಲಿಕ್ಕೆ. ಇವಾಗ ತುಂಬೋದು ಹೇಗೆ ಅಂತ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ, ಬಿಕಾಸ್ ತುಂಬ ಲೆಂತಿ ಆಗೋಗುತ್ತೆ ವಿಡಿಯೋ. ಓಕೆ, ಈಗ ನೋಡಿ ಉಪ್ಪು ಮತ್ತು ಜೀರಿಗೆ ಎರಡನ್ನೂ ಬೆರೆಸಿಟ್ಕೊಂಡು ಇದನ್ನೇ ಇವಾಗ ಮೆಣಸಿನ್ಕಾಯಿ ಒಳಗೆ ತುಂಬ್ತಾ ಬರ್ತೀನಿ, ಅಂದರೆ ಫಿಲ್ ಮಾಡ್ತಾ ಬರ್ತೀನಿ. ಇದು ರುಚಿ ಕೊಡುತ್ತೆ. ನೀವು ಮೆಣಸಿನ್ಕಾಯಿ ತಿಂದೇ ಇರೋರು ಕೂಡ ಇದನ್ನು ಕಚ್ಕೊಂಡು ತಿನ್ನಬೇಕು, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಹಾಗೆ ಇಲ್ಲಿ ಇನ್ನೊಂದು ಬಟ್ಲಿಗೆ ನಮ್ಮ ಸುಹಾಸಿನಿ ಕಳಿಸಿರುವಂಥ ಕಡಲೆ ಹಿಟ್ಟು, ಅದಕ್ಕೆ ಜೀರಿಗೆ ಪುಡಿ, ಆಲ್ರೆಡಿ ಜೀರಿಗೆ ಉಪ್ಪು ಪುಡಿ ಉಳಿದಿತ್ತಲ್ಲ ಅದೇ ಪುಡಿನ ಹಾಕ್ಕೊಂಡು ಅಜ್ವೈನ ಒಂಚೂರು ಕೈಯಲ್ಲಿ ಉಜ್ಜಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಇಷ್ಟನ್ನು ಹಾಕಿ ಆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಅಮ್ಮ ಆದರೆ ಇದಕ್ಕೆ ಬಿಸಿ ಎಣ್ಣೆನೂ ಹಾಕ್ತಾರೆ, ನಾನೇನು ಬಿಸಿ ಎಣ್ಣೆ ಹಾಕಿಲ್ಲ. ಇಲ್ಲಿ ಚಿಟಿಕೆಯಷ್ಟು ಸೋಡಾನೂ ಹಾಕ್ರಿ. ಸೋಡಾ ಹಾಕ್ತಾಯಿದ್ರೆ ಮೆಣಸಿನ್ಕಾಯಿ ತುಂಬ ಗಟ್ಟಿ ಬರುತ್ತೆ. ಆನಂತರ ನೀರು ಹಾಕಿ ಇಡ್ಲಿ ಬ್ಯಾಟರ್, ಅಂದರೆ ಇಡ್ಲಿ ಕಲಸೋ ಹಿಟ್ಟಿನ ಹದಕ್ಕೆ ಇದನ್ನು ಕಲಸಿ ನಾವು ಇಟ್ಕೋಬೇಕಾಗತ್ತೆ. ಬಿಕಾಸ್ ಮಂಡಕ್ಕಿ ಆದಮೇಲೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ. ಇದು ಒಡೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ಈಗ ಮಂಡಕ್ಕಿ ಮಾಡಲಿಕ್ಕೆ ಮೊದಲಿಗೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಮೂರನ್ನು ಹೆಚ್ಚಿಟ್ಕೊಂಡ್ಬಿಡೋಣ ಫಾಸ್ಟಾಗಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕಂದು ಬಣ್ಣಕ್ಕೆ ಬರೋ ರೀತಿಯಲ್ಲಿ ನಾವು ಇದನ್ನು ಒಗ್ಗರಣೆಲಿ ಬೇಯಿಸಬೇಕಾಗತ್ತೆ. ಕಡಲೆಬೇಳೆ ಸ್ವಲ್ಪ ಕೆಂಪು ಆಗ್ತಾ ಇರುವಾಗಲೇ ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಅದು ಸ್ವಲ್ಪ ಬತ್ತಿದ ನಂತರ
ಈರುಳ್ಳಿನ ಹಾಕಬೇಕು. ಈಗ ಹೆಚ್ಚಿಟ್ಕೊಂಡಿರೋಂಥ ಒಂದು ಟೊಮೆಟೊನ ಹಾಕ್ತಾಯಿದ್ದೀನಿ. ಇದಿಷ್ಟು ಮಂಡಕ್ಕಿಗೆ ಒಗ್ಗರಣೆ. ಇದು ತೊಯ್ಸಿದ ಮಂಡಕ್ಕಿ ಅಂತೀವಿ, ಹಸಿ ಮಂಡಕ್ಕಿ ಅಂತ ಹೇಳ್ತಾರೆ, ಮಂಡಾಳ ಅಂತ ಹೇಳ್ತಾರೆ. ಅಂದರೆ ಮಂಡಕ್ಕಿಗೆ ಮಂಡಾಳ ಅಂತ ಕರೀತಾರೆ, ಒಗ್ಗರಣೆ ಮಂಡಾಳ ಅಂತಲೂ ಕರೀತಾರೆ. ಸೊ ಇದು ನಮ್ಮ ಕಡೆ ಕರೆಯೋದು ಉಸ್ಲಿ, ಮಂಡಕ್ಕಿ ಉಸ್ಲಿ. ಓಕೆ, ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಆಲ್ಮೋಸ್ಟ್ ಒಗ್ಗರಣೆ ಮುಗಿತಾ ಬಂತು. ಈಗ ಇನ್ನೊಂದು ಕಡೆಯಲ್ಲಿ ಮಂಡಕ್ಕಿನ ದೊಡ್ಡ ಪಾತ್ರೆಯಲ್ಲಿ ಹಾಕಿ ತೊಳೆದು ಆನಂತರ ಅದು ನೀರನ್ನು ಹಿಂಡಿ ಒಂದು ಕಡೆ ಇಟ್ಕೊಳ್ಳಿ. ತುಂಬ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ದೊಡ್ಡ ಪಾತ್ರೆಯಲ್ಲಿ ಮಂಡಕ್ಕಿಯಲ್ಲಿ ತೊಳಿಬೇಕಾಗತ್ತೆ. ಯಾಕಂದರೆ ತುಂಬ ಗಲೀಜಿರುತ್ತೆ ಮಂಡಕ್ಕಿಯಲ್ಲಿ. ಎಂಥ ಮಂಡಕ್ಕಿ ತೊಗೊಂಡ್ರೂ ಅದರಲ್ಲಿ ಧೂಳಿರುತ್ತೆ. ಚೆನ್ನಾಗಿ ಅದನ್ನು ತೊಳೆದು ಆನಂತರ ನೀರಲ್ಲಿ ಸ್ವಲ್ಪ ನೆಂದಿದೆ ಅಂತ ಗೊತ್ತಾದ ತಕ್ಷಣ ಅದು ನೀರನ್ನು ಹಿಂಡಿ ಒಂದು ಕಡೆ ಇಟ್ಕೊಳ್ಳಿ. ಆ ಮಂಡಕ್ಕಿನ ಈಗ ಒಗ್ಗರಣೆಯಲ್ಲಿ ಹಾಕಿದ್ದೀನಿ. ಅದರ ಮೇಲ್ಗಡೆ ಒಂದು ಪೂರ್ತಿ ನಿಂಬೆಹಣ್ಣನ್ನು ಹಿಂಡಿ ಆನಂತರ ಉಪ್ಪು, ಕಡಲೆಪುಡಿ ಅಂದರೆ ಕಡಲೆಪುಡಿಗೆ ನಾವು ಹುರಿಗಡಲೆ, ಸ್ವಲ್ಪ ಬೆಲ್ಲ, ಒಂಚೂರು ಜೀರಿಗೆ ಹಾಕ್ಬಿಟ್ಟು ಪುಡಿ ಮಾಡಿಟ್ಕೊಂಡಿರ್ತೀವಿ. ಆ ಕಡಲೆಪುಡಿನ ಈ ಮಂಡಕ್ಕಿಗೆ ಬೆರೆಸ್ತೀನಿ. ಅಂದರೆ ಮೇಲೆಲ್ಲ ಉದುರಿಸ್ಬಿಟ್ಟು ಆನಂತರ ನಾವು ಒಗ್ಗರಣೆನ ಕಲಿಸ್ತೀವಿ. ಮಂಡಕ್ಕಿ ಅಂತೂ ರೆಡಿ ಆಯಿತು. ಬನ್ನಿ, ಬಿಸಿ ಬಿಸಿ ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ತಾನೇ ಊಟ. ಏನು ಗೊತ್ತಾ, ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ವಿ. ನಮ್ಮ ಮನೆಯವರು 8:30 ತನಕ ನಾನು ಬ್ಯುಸಿ ಇದ್ದೀನಿ ಅಂತ ಹೋಗ್ಬಿಟ್ರು. ಅವ್ರು ಬರೋವರೆಗೂ ದೇವಸ್ಥಾನಕ್ಕೆ ಹೋಗಂಗಿಲ್ಲ, ಊಟ ಮಾಡೋಂಗಿಲ್ಲ, ಹಂಗಾಗೋಯ್ತು. ಸರಿ ಅಂಥೇಳಿ ಅವ್ರು ಬಂದಮೇಲೆ ಕೇಳಿದ್ರೆ, ಇಲ್ಲ ಬೆಳಗ್ಗೆಯಿಂದ ಉಪವಾಸ ಇದ್ದೀರಾ, ಮನೇಲಿ ಪೂಜೆನೂ ಆಗಿದೆ, ಬೆಳಗ್ಗೆ ದೇವಸ್ಥಾನಕ್ಕೆ ನಾನು ಎಲ್ಲ ಹಣ್ಣುಗಳನ್ನು 5 ಥರ ಹಣ್ಣುಗಳನ್ನು ಕಳಿಸ್ಕೊಟ್ಟಿದ್ದೆ ಅಭಿಷೇಕಕ್ಕೆ, ಎಲ್ಲ ಆಗಿದೆ, ಈಗ ಊಟ ಮಾಡಿಬಿಟ್ಟು ದೂರ ಇದೆ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂತಂದರು. ಸರಿ ಅಂಥೇಳಿ 3 ಜನನೂ ಊಟ ಮುಗಿಸಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಮಗ ಬರಲಿಲ್ಲ, ಬಿಕಾಸ್ ತುಂಬ ಬ್ಯುಸಿ. ಇಂಟರ್ನ್ಶಿಪ್ ಅಂದರೆ ಸಖತ್ ಸೀರಿಯಸ್ ಆಗಿರುತ್ತೆ, ತುಂಬಾ ಕೆಲಸ ಇರುತ್ತೆ, ಡೇ ನೈಟ್ ಅವ್ರಿಗೆ ಶಿಫ್ಟ್ ವೈಸ್ ಕರಿತಾನೇ ಇರ್ತಾರೆ. ಹಾಗಾಗಿ ಅವನು ಬಂದಿಲ್ಲ. ಹಲೋ, ಮತ್ತೊಮ್ಮೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗಿನಿಂದ ನಮ್ಮದು ಉಪವಾಸ, ಪೂಜೆ ಎಲ್ಲ ಮುಗೀತು. ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮ ಊರಿನ ಹತ್ತಿರದಲ್ಲೇ ಇರುವಂಥ ಕಡೂರು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಇನ್ನು ಸೀರೆ ಬಗ್ಗೆ ಕೇಳ್ತೀರಾ. ನಾನು ಉಟ್ಟಿರುವಂಥ ಸೀರೆ ಸಂಗೀತ ಅವ್ರ ಹತ್ರ ಸಿಗುವಂಥ ಕಾಟನ್ ಸೀರೆ. ನನಗೆ ತುಂಬ ಪ್ರೀತಿಯಾದಂಥ ಸೀರೆಗಳಿದೆಲ್ಲ ಕಾಟನ್ ಸೀರೆಗಳು. ಅದರಲ್ಲೂ ಸಾಫ್ಟ್ನೆಸ್ಸು, ಕ್ವಾಲಿಟಿ ಇದೆಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಎಷ್ಟಾದರೂ ನಾವು ವಾಶ್ ಮಾಡಿ ಉಟ್ಕೊಳ್ಳೋಂಥ ಸೀರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ ನಿಮಗೂ ಕೂಡ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆಗುತ್ತಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಸೀರೆಯಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಕಲರ್ಸ್ ಇದೆ. ನೀವು ಸಂಗೀತ ಹತ್ರ ಕೇಳಿದ್ರೆ ಗೊತ್ತಾಗತ್ತೆ. ಇದು ಕಡೂರು, ಚಿಕ್ಕ ಜಾಜೂರ್ ಹತ್ರ ಇರುವಂಥ ಕಡೂರು ವೀರಭದ್ರ ಸ್ವಾಮಿ. ತುಂಬ ಜನರ ಮನೆದೇವರು ಕೂಡ. ಈಗ ನಮ್ಮ ಮನೆ ದೇವರು ವೀರಭದ್ರ ಸ್ವಾಮಿ, ಆದರೆ ಇರೋದು ಕೊಡದಗುಡ್ಡ, ತುಂಬ ದೂರ ಇರೋದ್ರಿಂದ ಇಲ್ಲೇ ಹತ್ತಿರದಲ್ಲೇ ಭಾಳ ಮಾಡಿ ಒಂದು 20 ನಿಮಿಷ
25 ನಿಮಿಷ ಜರ್ನಿ ಆಗುತ್ತೆ ನಮಗೆ ನಮ್ಮ ಊರಿಂದ. ಸೊ ಅಲ್ಲಿ ಯಾವಾಗಾದರೂ ನಮಗೆ ಬೇಜಾರಾದಾಗಲೂ ದೇವಸ್ಥಾನಕ್ಕೆ ಹೋಗಬೇಕು ಅನಿಸಿದ್ರು, ಸ್ವಲ್ಪ ತಣ್ಣಗೆ ಎಲ್ಲಾದರೂ ಕುತ್ಕೋಬೇಕು ಅನಿಸಿದ್ರು ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಸೊ ಇವತ್ತು ಹೇಗಿದ್ದರೂ ಶಿವರಾತ್ರಿ, ವೀರಭದ್ರ ದೇವರ ದರ್ಶನ ಮಾಡಿಕೊಂಡು ಆನಂತರ ನಮ್ಮ ಊರಿನ ಈಶ್ವರನ ದರ್ಶನ ಮಾಡೋಣ ಅಂದ್ಕೊಂಡು ಬಂದ್ವಿ. ಮಂಗಳಾರತಿಗೆಲ್ಲ ತೊಗೊಂಡೇ ಬಂದಿದ್ದೆ ನಾನಿವತ್ತು. ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಮತ್ತೆ ನಮ್ಮ ಊರಿಗೆ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೆಚ್ಚು ಕಡಿಮೆ ರಾತ್ರಿ 11 ಗಂಟೆವರೆಗೂ ನಾವು ದೇವಸ್ಥಾನಗಳನ್ನೇ ಅಡ್ಡಾಡಿದ್ದೀವಿ. ಒಂದು 2-3 ದೇವಸ್ಥಾನಕ್ಕೆ ಹೋಗಿ ಆನಂತರ ಮನೆಗೆ ಹೋಗಿದ್ದು. ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ದೇವರು ಉತ್ಸವ ಮೂರ್ತಿನ ಊರೊಳಗೆ ಕರ್ಕೊಂಡು ಹೋಗಿದ್ದಾರಂತೆ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಇದ್ದು ಮಂಗಳಾರತಿ ಮಾಡಿಸ್ಕೊಂಡು ಹೊರಡೋದು ಅಂತ. ಅಷ್ಟರಲ್ಲಿ ಅರ್ಚಕರು ಬಂದರು. ಸರಿ ಅಂಥೇಳಿ ನಾವು ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ವೀರಭದ್ರ ಸ್ವಾಮಿ ತುಂಬ ಚೆನ್ನಾಗಿದೆ. ಒಡೆದು ಮೂಡಿರುವಂಥ ಸ್ವಾಮಿ, ಅಂದರೆ ಕೆತ್ತನೆ ಮಾಡಿ ಶಿಲೆಯನ್ನು ಇಲ್ಲಿ ಕೂರಿಸಿರುವಂಥದ್ದಲ್ಲ, ತಾನಾಗೆ ಒಡೆದು ಅಂದರೆ ಮೂಡಿರುವಂಥ ವೀರಭದ್ರ ಸ್ವಾಮಿ. ಹಾಗಾಗಿ ಸಾಮಾನ್ಯವಾಗಿ ವೀರಭದ್ರ ದೇವರು ಗುಡ್ಡದ ಮೇಲೆ ಇರುತ್ತೆ. ತುಮಕೂರು ಹತ್ರ ಉದ್ದಾನ ವೀರಭದ್ರಕ್ಕೆ ನಾವು ಹೋಗಿದ್ವಲ್ಲ, ನಿಜವಾಗ್ಲೂ ಇವತ್ತು ಕಣ್ಣಲ್ಲೇ ಇದ್ದಂಗಿದೆ ಆ ಸ್ವಾಮಿ. ಅಬ್ಬಾ, ಎಂಥ ಎತ್ತರವಾದ ದೇವರು, ಕಾಳಮ್ಮನ ಸಮೇತವಾಗಿರೋದು ಆ ದೇವರು. ತುಂಬ ಜನ ನಮಗೆ ನೀವು ಏನಂತಾರೆ, ಏನೋ ಕೇಳ್ತಾರೆ, ಮರ್ತೋಯ್ತು ನನಗೆ. ನಮ್ಮದು ಮನೆ ದೇವರು ವೀರಭದ್ರ ಸ್ವಾಮಿ ಕಾಳಮ್ಮ ಅಂದ ತಕ್ಷಣ ನೀವು ಏನೋ ಹೇಳ್ತಾರೆ, ವಿಶ್ವಕರ್ಮರ ಅಂತ ಕೇಳ್ತಾರೆ. ಅಲ್ಲ, ನಾವು ವಿಶ್ವಕರ್ಮರಲ್ಲ, ಪಂಚಮಸಾಲಿ ಲಿಂಗಾಯತರು. ಹಾಗಾಗಿ ವೀರಭದ್ರ ಸ್ವಾಮಿ ನಮ್ಮ ಮನೆ ದೇವರು ಕೂಡ. ಇದು ವೀರಭದ್ರ ಸ್ವಾಮಿ ಗುಡ್ಡ ನೋಡ್ಬೋದು, ಬಂಡೆ ಕೆಳಗಡೆನೇ ದೇವರಿದೆ. ನೋಡ್ತಾ ಇದ್ರೇ ಒಂಥರ ರೋಮಾಂಚನ. ವೀರಭದ್ರ ಸ್ವಾಮಿ ಒಂದು ರೀತಿ ಭಯ ಕೂಡ ನಮಗೆ. ಹಾಗೆ ಆ ದೇವಸ್ಥಾನದಲ್ಲೇ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗುಡಿಗಳನ್ನು ಮಾಡಿದ್ದಾರೆ. ಅಲ್ಲಿ ಬಸವಣ್ಣ, ಗಣಪತಿ ಇದೆ, ಕಾಳಮ್ಮ ಇದೆ, ಇನ್ನು ಯಾವ ದೇವರು, ಓಕೆ, ಇನ್ನೂ ಒಂದು 2-3 ದೇವರುಗಳಿದೆ. ಎಲ್ಲ ದರ್ಶನ ಮಾಡಿಕೊಂಡು ಸಮಾಧಾನ ಅನಿಸ್ತಿತ್ತು. ಯಾಕೆ ಅಂದರೆ ಜನನೇ ಇಲ್ಲ. ನಾನು ಕೇಳಿದೆ, ಯಾಕೆ ಇವತ್ತು ಭಜನೆ ಎಲ್ಲ ಏನೂ ಇಲ್ವಾ ಅಂತ. ಇಲ್ಲ, ಬೆಳಗಿನ ಪೂಜೆ ಅಷ್ಟೇ, ಪೂಜೆ ಮಾಡಿದ್ದೀವಿ, ಇಲ್ಲಿ ಯಾರೂ ಜನ ಬಂದಿಲ್ಲ ಅಂತಂದರು. ನನಗೂ ಆಶ್ಚರ್ಯ ಅನಿಸ್ತು. ಬಟ್ ಸ್ಟಿಲ್ ನಮ್ಗೆ ಹೋಗ್ಬೇಕನ್ನಿಸ್ತು, ನಾವು ಹೋಗಿದ್ವಿ. ಅಟ್ಲೀಸ್ಟ್ ಭಗವಂತ ದರ್ಶನ ಕೊಟ್ಟೆಲ್ಲ, ಬಾಗಿಲು ಹಾಕಿದರೆ ಏನು ಮಾಡಬೇಕಿತ್ತು ಅಂತ ಅನಿಸ್ತು. ದರ್ಶನ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ನಾವು ನಮ್ಮ ಊರ ದೇವಸ್ಥಾನಕ್ಕೆ ಬಂದ್ವಿ.
ಅಷ್ಟರಲ್ಲೇ ಉತ್ಸವಕ್ಕೆ ಹೋಗಿದ್ದಂಥ ಉತ್ಸವ ಮೂರ್ತಿ ಅಂದರೆ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿ ಬಂತು. ಪಲ್ಲಕ್ಕಿನ ಹೊತ್ಕೊಂಡು ಬಂದರು. ನಾವು ಅದು ದರ್ಶನ ಪಡ್ಕೊಂಡು ಹಾಗೆ ಒಂದು ನಮಸ್ಕಾರ ಮಾಡಿ ಹೊರಟ್ವಿ. ನೋಡಿ ಒಂದು ಆ ಖುಷಿನೇ ಬೇರೆ. ಆ ಬಡಿತಾ ಇದ್ದಾರಲ್ಲ ಅದನ್ನು ಕೇಳಲಿಕ್ಕೆ ಖುಷಿ. ಇದು ನಮ್ಮ ಊರಿನ ಈಶ್ವರನ ದೇವಸ್ಥಾನ. ಕೆರೆ ಏರಿ ಈಶ್ವರ ಅಂತ ಹೇಳ್ತಾರೆ. ಅಂದರೆ ಕೆರೆ ದಂಡೆಯ ಮೇಲೆ ಈಶ್ವರನ ದೇವಸ್ಥಾನ ಇದೆ. ಹಾಗೆ ವಿಶೇಷ ಅಂದರೆ ದೇವಸ್ಥಾನದ ಒಳಗಡೆ ನಾಗಲಿಂಗ ಪುಷ್ಪದ ನೋಡಿ ಎದುರುಗಡೆ ಕಾಣಿಸ್ತಾ ಇಲ್ಲ ಮರ ಕೂಡ ಇದೆ. ಆ ಮರಕ್ಕೆ ಮೇಲೆ ಸೀಲಿಂಗ್ನ ಸ್ವಲ್ಪ ಕಟ್ ಮಾಡಿಸಿ ಹೊರಗಡೆ ಹೋಗ್ಲಿಕ್ಕೆ ಬಿಟ್ಟಿದ್ದಾರೆ. ವಿಶೇಷವಾಗಿ ಇದೆ, ತುಂಬ ಚೆನ್ನಾಗಿದೆ ಈ ಈಶ್ವರ. ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಂಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಕೆರೆ, ನಮ್ಮೂರ ಕೆರೆ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ಇಲ್ಲಿಂದ. ಆ ಲೈಟ್ಸ್ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಹಿಂಭಾಗದಲ್ಲಿ ನಮ್ಮ ಹೊಸ ಮನೆ ಕೂಡ ಬರ್ತಾ ಇರೋದು ಅದೇ ಜಾಗದಲ್ಲಿ. ಹಾಗಾಗಿ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಮುಂದೆ ಹೋದ್ವಿ. ಕೆರೆ ಏರಿ ಚೌಡಮ್ಮ ಅಂತಂದರು ನಮ್ಮ ಮನೆಯವರು. ಕಾರ್ ರಿವರ್ಸ್ ತೆಗಿಯೋಕ್ಕಂತ ಹೋದ್ವಿ. ನನಗೆ 23 ವರ್ಷ ಆಯಿತು, ನೀವು ತೋರಿಸೇ ಇಲ್ಲ ಅಂಥೇಳಿ ಬಂದು ದರ್ಶನ ಮಾಡ್ಕೊಂಡು ಹಾಗೆ ನಮಸ್ಕಾರ ಮಾಡಿ ಹೋದ್ವಿ. ಎಲ್ಲದೂ ಅಷ್ಟೇ ಲೈಟ್ ಇತ್ತು, ಜನ ಇರಲಿಲ್ಲ, ಪ್ರಶಾಂತವಾಗಿತ್ತು. ಎಲ್ಲ ದೇವ್ರನ್ನ ದರ್ಶನ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಆ ಪರಮಶಿವ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.